ಆರ್ ಸಿ ಬಿ ಅವರು ತುಂಬ ಚೆನ್ನಾಗಿದೆ. ಬಿಕಾಸ್ ಸ್ಪಿನ್ನರ್ಸ್ಗೆ ಆಡಲ್ಲ ಅಂದ್ಕೊಂಡಿದ್ದೆ ನಾನು. ಆರ್ ಸಿ ಬಿ ಅವರು ಕೆ ಕೆ ಆರ್ ಮೇಲೆ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ಗೆ ನಾಯಿ ಹೊಡೆದಂಗೆ ಹೊಡೆದ್ರು. ಫಿಲ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಅವರು. ಅದು ನೋಡ್ಬಿಟ್ಟು ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ, ಚೆಪಾಕ್ ಅಲ್ಲಿ ನೆಕ್ಸ್ಟ್ ಮ್ಯಾಚು ಸಿ ಎಸ್ ಕೆ ಮೇಲೆ ಇರೋದು, ನೆಮ್ಮದಿಯಾಗಿ ಹೊಡಿತಾರೆ. ಬೆಟ್ ಆಫ್ ಕಾಂಪಿಟೇಟರ್ ಇರೋದು ನೂರ್ ಅಹಮದ್ ಸ್ಪಿನ್ನರ್, ಅವರೊಬ್ಬರು ಅಷ್ಟೇ. ಇನ್ನು ಎಲ್ಲ ಒಂದು ಧೋನಿ ಎಲ್ಲ ಏನೂ ಇಲ್ಲ. ಟಫ್ ಅಂದರೆ ಹೈದರಾಬಾದ್. ಬಿಕಾಸ್ ಬ್ಯಾಟಿಂಗ್ ಲೈನ್ ಸಾಲಿಡ್ ಆಗಿದೆ. ಈಗ ನಿನ್ನೆ ಮ್ಯಾಚೇ ನೀವು ನೋಡ್ಬೋದು, 286 ರನ್ ನೋಡಿದ್ರು. ಸೊ ಹೌದೌದು, ಈ ಸಲ ಬಾಲಿಂಗಲ್ಲೂ ಅಷ್ಟೇ ಬ್ಯಾಟಿಂಗಲ್ಲೂ ಅಷ್ಟೇ ಬ್ಯಾಲೆನ್ಸಿಗಾಗಿದೆ, ಪರ್ಫೆಕ್ಟ್ ಆಗಿದೆ. ಬಿಕಾಸ್ ಎಲ್ಲರೂ ಹೇಳ್ತಿದ್ರು, ಎಷ್ಟೊಂದು ಜನ ಪ್ರೆಡಿಕ್ಷನ್ ಕೊಡ್ತಿದ್ರು ಆರ್ ಸಿ ಬಿ ಅವರು ಫಸ್ಟ್ ಮ್ಯಾಚು ಕೆ ಕೆ ಆರ್ ಮೇಲೆ ಗೆಲ್ಲದೇ ಇಲ್ಲ ಅಂತ ಹೇಳ್ತಿದ್ರು. ಸಿಂಪಲಾಗಿ ಗೆದ್ರು, ಒನ್ ಸೈಡ್ ಮ್ಯಾಚು. ಅದರಲ್ಲೇ ನೋಡಿ ನೋಡ್ಕೊ. ಸಿ ಎಸ್ ಕೆ ಆರ್ ಸಿ ಬಿನೇ ಜಾಸ್ತಿ ಸ್ಟ್ರಾಂಗ್, ಬಟ್ ಸಿ ಎಸ್ ಕೆ ಕಾಂಪಿಟೇಟಿವ್. ಬೌಲಿಂಗ್ ಲೈನಪ್, ಬ್ಯಾಟಿಂಗ್, ಎವ್ರಿಥಿಂಗ್ ವಾಸ್ ಬೆಟರ್ ದಿಸ್ ಟೈಮ್ ಕಂಪೇರ್ಡ್ ಟು ಲಾಸ್ಟ್ ಟೈಮ್. ವಿರಾಟ್ ಆಫ್ ಕೋರ್ಸ್. ಹಾಂ, ಧೋನಿ, ರುತುರಾಜ್, ದೆನ್ ರಚಿನ್ ರವೀಂದ್ರ. ಸಿ ಎಸ್ ಕೆ ಆಮೇಲೆ ಡಿ ಸಿಗಳ ಸ್ವಲ್ಪ ಟಫು, ಬಟ್ ಆರ್ ಸಿ ಬಿ ಬ್ಯಾಟರ್ಸ್ ಹೊಡೆದು ಮನೆಗೆ ಕಳಿಸ್ತಾರೆ. ನನಗೆ ನಾನು ಫೇವ್ರೆಟ್ ಧೋನಿ, ಅವ್ರನ್ನ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲ. ನನಗೆ ಗೊತ್ತಿರೋಂಗೆ ಸಿ ಎಸ್ ಕೆದು ತುಂಬ ಟಫ್ ಇರುತ್ತೆ ಮ್ಯಾಚ್ಗಳು. ಆರ್ ಸಿ ಸಪೋರ್ಟ್ ಮಾಡ್ತೀವಿ, ನನಗೆ ಧೋನಿ ಇಷ್ಟ ಅಷ್ಟೇ, ಮತ್ತು ಯಾರನ್ನೂ ನಾನು ದ್ವೇಷಿಸಲ್ಲ. ವಿರಾಟ್ ಕೊಹ್ಲಿನೂ ನನಗೆ ಇಷ್ಟ, ಆದರೆ ವಿರಾಟ್ ಕೊಹ್ಲಿಗಿಂತ ಒಂದು ಮೇಲೆ ನನಗೆ ಧೋನಿ ಇಷ್ಟ. ಆರ್ ಸಿ ಬಿ ಟೀಮ್ ಹೆಂಗಿದೆ ಅಂತ ಅನ್ನಿಸ್ತು? ಕಪ್ ಹೊಡಿತಾರೆ ಈ ಸತಿ. ನಾವು ಹೇಳ್ತೀವಿ ಧೋನಿ ಫ್ಯಾನ್ ಆಗಿದ್ರೂ ಆರ್ ಸಿ ಬಿ ಈ ಸತಿ ಕಪ್ ಹೊಡಿತಾರೆ. ತುಂಬ ಖುಷಿ, ಯಾಕಂದರೆ ಎಲ್ಲರೂ ಹೋಗತ್ತೆ ಅಂತ ಹೇಳ್ತಿದ್ದವ್ರನ್ನೆಲ್ಲ ಬಾಯಿ ಮುಚ್ಚಿಸ್ಬಿಟ್ರೆ ಎಲ್ಲರೂ. I am RCB fan. Yeah. Which one team tough competitor? This time Mumbai will be tough competitors because Bumrah will came back now. Bumrah and Trent Bolt, their bowling is very strong that side. CSK also a big team because they have spin attack, very good spin attack. They two are tough competition. Which player is your favorite player? Virat Kohli. Where is support ಮಾಡ್ತೀರಾ? CSK RCB. Basically I like Virat Kohli. ಸ್ಟ್ರಾಂಗ್ ಅಂತ ಬಂದಾಗ ಇದು ಚೆನ್ನಾಗಿದೆ ಯಾವುದು ಆರ್ ಸಿ ಬಿ. ಅಲ್ಲಿ ನಿಮಗೆ ಪ್ರತಿ ರನ್ ಆಡಲಿಲ್ಲ ಅಂತ ಹೇಳಿದ್ರೆ ಚೆನ್ನೈಯಲ್ಲಿ ಅಷ್ಟ ನೂರ್ ಅಹಮದ್ ಯಾರೊಬ್ಬ ಅಫ್ಘಾನಿ ಪ್ಲೇಯರ್ ಇದ್ದಾರಲ್ಲ, ಅವ್ರು ಬಿಟ್ಟರೆ ಅಂಥ ಬೌಲರ್ ಏನಿಲ್ಲ. ಸೊ ಪಿಚ್ ಎಲ್ಲಿ ನೆಕ್ಸ್ಟ್ ಸಿ ಎಸ್ ಕೆ ಅಲ್ವಾ, ಅಲ್ಲಿ ಪಿಚ್ ಸ್ಲೋ ಆಗಿ ಆಡಿದ್ರೆ ಅಟ್ಲೀಸ್ಟ್ 175 ತನಕ ಓಡಿದ್ರೆ ಚಾನ್ಸ್ ಇದೆ ಯಾರಿಗೆ, ಆರ್ ಸಿ ಬಿಗೆ. ನೆನ್ನೆನೂ ಮ್ಯಾಚ್ ನೋಡಿರಿ, 19 ಓವರ್ ತನಕ ಬಂತು. ಅದೇ ನೋಡ್ಬೇಕು, ಯಾರು ಒಬ್ಬ ನಿಂತು ಆ್ಯಂಕರಿಂಗ್ ಗೇಮ್ ಮಾಡಿದ್ರೆ ಚಾನ್ಸಸ್ ಇದೆ. 175 ಫಸ್ಟ್ ಬ್ಯಾಟಿಂಗ್ ಎಲ್ಲರೂ ಆರ್ ಸಿ ಬಿ ಆಡಿದ್ರೆ 175 ತನಕ ಹೊಡಿಬೇಕಾಗುತ್ತೆ. ನೋಡಬೇಕು, ಒಂದು 3 ಟೀಮ್ 4 ಟೀಮ್ ಆನ್ ದಿ ಪೇಪರ್ ಎಲ್ಲರೂ ಚೆನ್ನಾಗಿದ್ದಾರೆ. ಆನ್ ದಿ ಪೇಪರ್ ಒಂದು 4 ಮ್ಯಾಚ್ ಆದರೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅಟ್ಲೀಸ್ಟ್ ಯಾರು ಫಾರ್ಮಲ್ಲಿದ್ದಾರೆ ಓಮಲ್ಲಿ, ಅಂದರೆ ಇಲ್ಲಿ ಆರ್ ಸಿ ಬಿ ಕಂಡೀಷನ್ ಹಂಗೆ. ನನಗೆ ಆರ್ ಸಿ ಬಿ ಕಂಡೀಷನ್ ಇಲ್ಲ ಅಂದರೆ ಬೆಂಗಳೂರಲ್ಲಿ ಮ್ಯಾಚ್ ಆದರೆ ಭುವನೇಶ್ವರ್ ಕುಮಾರ್ನ ಆಡಿಸ್ಲೇಬೇಕು. ಏನಕ್ಕಂದ್ರೆ ಇಲ್ಲಿ ಸ್ಲೋ ಬಾಲ್ ಅವನ ಹತ್ರ ಇರೋ ಆ ಸೀಮು, ಮತ್ತೊಂದು ಇದು 2 ಕಡೆ ಮೂವ್ಮೆಂಟ್ ಇರುತ್ತಲ್ಲ, ಅದು ಇಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಫ್ಲಾಟ್ ವಿಕೆಟ್ ಹೊಡೆದಾಕ್ಬಿಡ್ತಾರೆ, 200+ ಆದರೆ ಕಷ್ಟ ಇದೆ. ನೋಡಬೇಕು ಯಾರು ಆ್ಯಂಕರಿಂಗ್ ಗೇಮ್ ಮಾಡ್ತಾರೆ ಅಂತ. 3 ಮ್ಯಾಚ್ ಬೇರೆ ಆರ್ ಸಿ ಬಿ ಇದ್ರೆ ಮಾತ್ರ ನೋಡ್ತೀವಿ ಅಷ್ಟೇ, ಅವೆಲ್ಲ ನೋಡಲ್ಲ ನಾವು. ನಮಗೆ ಯಾವುದು ಟಫ್ ಅನ್ಸಲ್ಲ, ನಮ್ಮದು ಗೊತ್ತಲ್ಲ ಬೆಂಗಳೂರು. ಕಪ್ಪು ನಮ್ಮದೇ ಆದರೆ ಯಾವಾಗಲೂ 18 ವರ್ಷ ಅದು, ಎಷ್ಟು ವರ್ಷ ಆದರೂ ಕಪ್ಪು ನಮ್ಮದೇ. ಅದು ಈ ವರ್ಷ ಚೆನ್ನಾಗಿದೆ, ನೋಡೋಣ. ಈ ಸಲ ಆರ್ ಸಿ ಬಿ ಟೀಮ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ? ಎಲ್ಲ ವರ್ಷ ಚೆನ್ನಾಗಿದೆ, ಆದರೂ ಯಾಕೆ ಕಪ್ ಗೆಲ್ತಾ ಇಲ್ಲ? ವರ್ಷ ನೋಡಬೇಕು. ಸಿ ಅಗೇನ್ luck also matters. It's a very strong team. Virat Kohli is dedicated to RCB, though he's a Delhi boy. So dedication is there, loyalty is there. Not enough luck has to favor them.